ಶಿವಮೊಗ್ಗದಿಂದ ನಾನು ಒಂದು ಬಾಡಿಗೆ ಹೋಗಿದ್ದೆ. ಅದು ಎಲ್ಲಿಗೆ ಅಂದರೆ ಪ್ರಯಾಗ್ರಾಜ್ಗೆ. ನೋಡ್ಬೋದು ಎಷ್ಟು ಲಗೇಜ್ ತಿಂದಿದ್ದಾರೆ ಅಂದರೆ. ಈ ಟ್ರಿಪ್ಪಲ್ಲಿ ಬೇಜಾರಾಗೋ ಸಂಗತಿ ಏನು ಅಂದರೆ, ಒಂದು ತಿಂಗಳಿಗಾಗೋಷ್ಟು ರೇಷನ್ ಆಲ್ರೆಡಿ ತೊಗೊಂಡ್ಬಿಟ್ಟಿದ್ದಾರೆ, ತರಕಾರಿ ಸಮೇತ ತೊಗೊಂಡಿದ್ದಾರೆ. ಹಾಗಾಗಿ ಲಗೇಜ್ ಜಾಸ್ತಿ ಆಗಿರೋದು. ಹೆಚ್ಚು ಕಮ್ಮಿ 500 ಕಿಲೋಮೀಟರ್ಸ್ ನಮಗೆ ಎಲ್ಲೂ ಸಿಂಗಲ್ ರೋಡ್ ಸಿಗಲ್ಲ. ಇದೇ ಥರ ಹೈವೇನೆ. ಕೊನೆಯ ಹಂತದ ಅಡುಗೆ ಮಾಡ್ತಾ ಇದೀವಿ. ಇವತ್ತಿನ ಕೊನೆ ಅಂತ ಎಲ್ಲ ಗಾಡಿನೂ ಸಹಿತ ಇದು ಕುಂಭಮೇಳಕ್ಕೆ ಹೋಗ್ತಾ ಇರೋದು. ಆಲ್ಮೋಸ್ಟ್ ಎಲ್ಲದು ಕರ್ನಾಟಕದ್ದೇ. ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಏನಪ್ಪ ಇದು ಇಷ್ಟು ದಿನ ಆದಮೇಲೆ, ಇಷ್ಟು ತಿಂಗಳುಗಳೇ ಆದಮೇಲೆ ಈ ವಿಡಿಯೋ ಬರ್ತಿದೆ ಅಂತ ಯೋಚನೆ ಮಾಡ್ತಿರ್ಬೋದು. ಯಾಕಂದರೆ ಕಾರಣಾಂತರಗಳಿಂದ ಒಂದು ಕಡೆ ಕೆಲಸ ಬಿಟ್ಟಿದ್ರಿಂದ ವಿಡಿಯೋ ಮಾಡೋಕ್ಕಾಗಿದ್ದಿಲ್ಲ. ಪರ್ಸ್ನಲ್ ರೀಸನ್ಸ್ ಇತ್ತು. ಅದೇನು ಅಂತ ಮುಂದಿನ ದಿನದಲ್ಲಿ ಶೇರ್ ಮಾಡ್ತೀನಿ. ಈಗೇನಪ್ಪ ಹೊಸ ವಿಚಾರ ಅಂದರೆ, ನಮ್ಮ ಚಾನಲ್ ನೇಮ್ನ ಒಂದು ಯೂನಿಕಾಗಿ ಇಡಬೇಕು ಅಂತ ಡಿಸೈಡ್ ಮಾಡಿಬಿಟ್ಟು ಯೂನಿಕಾಗಿ ಚಾನಲ್ ನೇಮ್ನ ಚೇಂಜ್ ಮಾಡಿದ್ದೀನಿ. ಅದು ಒಂದು ಹೊಸ ವಿಡಿಯೋ ಜೊತೆ. ಈ ವಿಡಿಯೋ ಮಾಡಿದ್ದು ಫೆಬ್ರವರಿ ತಿಂಗಳಲ್ಲಿ, ಬಟ್ ಈಗ ಪೋಸ್ಟ್ ಮಾಡ್ತಿದ್ದೀನಿ. ಯಾಕೆಂದರೆ ಸ್ವಲ್ಪ ಎಡಿಟ್ ಮಾಡೋಕ್ಕೆಲ್ಲ ಟೈಮ್ ಆಗಿತ್ತು, ಹುಷಾರಿದ್ದಿಲ್ಲ. ಹಾಗಾಗಿ ಹಾಸ್ಪಿಟಲಲ್ಲಿದ್ದೆ. ಈಗ ಬರ್ತಾ ಇರೋ ವ್ಲಾಗ್ ಯಾವುದು ಅಂದರೆ, ಶಿವಮೊಗ್ಗದಿಂದ ನಾನು ಒಂದು ಬಾಡಿಗೆ ಹೋಗಿದ್ದೆ. ಅದು ಎಲ್ಲಿಗೆ ಅಂದರೆ ಪ್ರಯಾಗ್ರಾಜ್ಗೆ. ಕುಂಭಮೇಳ ನಡೆದಿದ್ದ ಟೈಮಲ್ಲಿ ಹೋಗಿದ್ದೆವು ಬಾಡಿಗೆ. ಈಗ ಬನ್ನಿ, ಪಿಕಪ್ಪಿಗೆ ಹೋಗ್ತಾ ಇದ್ದೆ. ಬೆಳಗ್ಗೆ ತೆಗ್ದಿರೋ ಕ್ಲಿಪ್ ಇದು. ಬೆಳಗ್ಗೆ 5 ಗಂಟೆಗೆ ಶಿವಮೊಗ್ಗದಿಂದ ಐನೂರಿಗೆ ಹೋಗ್ಬಿಟ್ಟು ಅಲ್ಲಿಂದ ಪಿಕ್ ಮಾಡಿ, ಅಲ್ಲಿಂದ ಮಹಾರಾಷ್ಟ್ರ ರೌಂಡ್ಸ್ ಮಾಡಿಕೊಂಡು ಮತ್ತು ಡೈರೆಕ್ಟ್ ಕಾಶಿಗೆ ಹೋಗ್ಬಿಟ್ಟು, ಕಾಶಿಯಿಂದ ಅಯೋಧ್ಯೆ ಪ್ರಯಾಗ್ರಾಜ್ ಬಗ್ಗೆ ಸಂಪೂರ್ಣ ಮಾಹಿತಿ ಈ ವಿಡಿಯೋದಲ್ಲಿರುತ್ತೆ. ಹೇಗೆ ನಾವು ಎಲ್ಲೋ ಬೋರ್ಡ್ ಚಾಲಕರು ಔಟ್ ಸ್ಟೇಷನ್ ಬಾಡಿಗೆ ಹೋದಾಗ ಏನೇನು ಇರುತ್ತೆ, ಎಲ್ಲಿ ಮಲಗ್ತೀವಿ, ಎಲ್ಲಿ ತಿಂತೀವಿ, ಎಲ್ಲಿ ರೆಸ್ಟ್ ಮಾಡ್ತೀವಿ, ಎಷ್ಟು ಕಿಲೋಮೀಟ್ರ್ ಗಾಡಿ ಓಡಿಸ್ತೀವಿ ಅನ್ನೋ ಸಂಪೂರ್ಣ ಮಾಹಿತಿ ಈ ವಿಡಿಯೋದಲ್ಲಿ ಸಿಗುತ್ತೆ. ಈಗ ನಾನು ಪಿಕಪ್ ಮಾಡೋಕ್ಕೆ ಹೋಗ್ತಾ ಇದ್ದೀನಿ ಐನೂರಿಗೆ. ಬನ್ನಿ, ಕಸ್ಟಮರ್ ಮನೆ ಹತ್ರ ಹೋಗ್ಬಿಟ್ಟು ಪಿಕ್ ಮಾಡಿ ಮುಂದೆ ಏನಾಗತ್ತೆ ನೋಡೋಣ. ಕಸ್ಟಮರ್ ಮನೆ ಹತ್ರ ಬಂದು ಲಗೇಜ್ ಎಲ್ಲ ತರೋಷ್ಟೊತ್ತಿಗೆ ಬೆಳಕಾಗಿತ್ತು. ನೋಡ್ಬೋದು ಎಷ್ಟು ಲಗೇಜ್ ತಿಂದಿದ್ದಾರೆ ಅಂದರೆ. ಈ ಟ್ರಿಪ್ಪಲ್ಲಿ ಬೇಜಾರಾಗೋ ಸಂಗತಿ ಏನು ಅಂದರೆ, 7 ಮೆಂಬರ್ಸ್ ಪ್ಲಸ್ ಸಿಕ್ಕಾಪಟ್ಟೆ ಲಗೇಜು. ಇವಾಗ ನಾವು ಹೋಗ್ತಾ ಇರೋ ಟ್ರಿಪ್ಪು, ಈ ಗಾಡಿ ಬಂದ್ಬಿಟ್ಟು ಇನೋವಾ ಕ್ರಿಸ್ಟಾ ಎಲ್ಲೋ ಬೋರ್ಡ್. ಬಟ್ ಇದು ಬೇಸಿಕ್ ವರ್ಷನ್ ಅಲ್ಲ, ಇದು ವಿ ವರ್ಷನ್ ಅಂದರೆ ಮಿಡಲ್ ವರ್ಷನ್ ಆಗುತ್ತೆ ಕ್ರಿಸ್ಟಾದಲ್ಲಿ. ಈ ಗಾಡೀಲಿ ಓಡಿಸೋದೇ ಒಂದು ಮಜಾ. ಜಿ ವರ್ಷನ್ ಬೇಸಿಕ್ ಓಡಿಸೋದು ಒಂದು ಮಜಾನೇ. ಬಟ್ ಅಂದರೆ ಇದರಲ್ಲಿ ಸ್ವಲ್ಪ ಓಡಿಸೋ ಫೀಲ್ ಬೇರೆ ಇರುತ್ತೆ, ಸ್ಟೇರಿಂಗ್ ಮುಟ್ಟೋ ಒಂದು ಫೀಲ್ ಬೇರೆ ಇರುತ್ತೆ. ಬನ್ನಿ, ಮುಂದೆ ಹೋಗ್ತಾ ನಿಮಗೆ ಅದು ಗೊತ್ತಾಗುತ್ತೆ. ಕಸ್ಟಮರ್ ಎಲ್ಲ ಲಗೇಜ್ ಇಟ್ಟು ಪೂಜೆ ಮಾಡಾಯಿತು. ಲಗೇಜ್ ಎಲ್ಲ ಕಟ್ತಾ ಇದ್ದಾರೆ. ಸಿಕ್ಕಾಪಟ್ಟೆ ಲಗೇಜ್ ಇದೆ. ಇನ್ನೂ ಇದೇನು ಕಟ್ಟಿಲ್ಲ. ಎಲ್ಲ ಭಾಳ ಭಕ್ತಿಯಿಂದ, ತುಂಬ ಲಾಂಗ್ ಡ್ರೈವ್ ಹೋಗ್ತಾ ಇರೋದ್ರಿಂದ ಎಲ್ಲ ಭಾಳ ಭಕ್ತಿಯಿಂದ ಪೂಜೆ ಮಾಡ್ತಾಯಿದ್ದಾರೆ. ಯಾಕಂದರೆ ಸ್ವಲ್ಪ ಎಂಗೇಜ್ ಹುಡುಗರಿಗಿನ್ನ ಒಂದು ಮಿಡಲ್ ಏಜ್, ಸ್ವಲ್ಪ ದೊಡ್ಡ ವ್ಯಕ್ತಿಗಳನ್ನ, ದೊಡ್ಡ ಮನುಷ್ಯರನ್ನ ಕರ್ಕೊಂಡು ಹೋಗ್ತಾ ಇರೋದು. ಬನ್ನಿ, ಅವ್ರ ಜೊತೆ ಹೇಗಿರುತ್ತೆ ನಮ್ಮ ಜರ್ನಿ, ಊಟ ತಿಂಡಿ ವಿಚಾರಲ್ಲಿ ಹೆಂಗಿರುತ್ತೆ. ಊಟ ತಿಂಡಿ ಬಂದ್ಬಿಟ್ಟು ಅವರು ಗ್ಯಾಸ್ ಎಲ್ಲ ಅಡುಗೆ ತಂದಿದ್ದಾರೆ. ಹಾಗಾಗಿ ನಾರ್ತ್ ಕಡೆ ನಮಗೆ ಊಟ ತಿಂಡಿ ಸಮಸ್ಯೆ ಈ ಟ್ರಿಪ್ಪಲ್ಲಿ ಆಗಲ್ಲ. ಯಾಕೆಂದರೆ ಫುಡ್ಡು ದಿನಸಿ ಎಲ್ಲ ತೊಗೊಂಡಿದ್ದಾರೆ ಇವರು. ಅದರಲ್ಲೂ ಇವರು ಒಂದು ತಿಂಗಳಿಗಾಗೋಷ್ಟು ರೇಷನ್ ಆಲ್ರೆಡಿ ತೊಗೊಂಡ್ಬಿಟ್ಟಿದ್ದಾರೆ, ತರಕಾರಿ ಸಮೇತ ತೊಗೊಂಡಿದ್ದಾರೆ. ಹಾಗಾಗಿ ಲಗೇಜ್ ಜಾಸ್ತಿ ಆಗಿರೋದು. ನನ್ನ ಮನಸ್ಸಲ್ಲಿ ಬೇಗ ಖಾಲಿ ಆದರೆ ಸ್ವಲ್ಪ ತೂಕ ಕಮ್ಮಿ ಆಗುತ್ತಲ್ಲ ಅನ್ನೋದೊಂದು ಫೀಲ್ ಇದೆ. ಹಾಗಾಗಿ ಜಾಸ್ತಿ ತಿಂದ್ಬಿಟ್ಟು ಬೇಗ ಲಗೇಜ್ ಖಾಲಿ ಮಾಡೋಣ. ಬೆಳಗ್ಗೆನೇ ಸೂರ್ಯನ ಮುಖ ನೋಡಿಕೊಂಡು, ಸೂರ್ಯನಿಗೊಂದು ನಮಸ್ಕಾರ ಮಾಡಿಕೊಂಡು, ದೇವರಿಗೂ ನಮಸ್ಕಾರ ಮಾಡಿಕೊಂಡು ಹೊರಟಾಯಿತು. ಕಸ್ಟಮರ್ ಎಲ್ಲ ಮುಂದೆ ನಿಂತ್ಕೊಂಡು ಫೋಟೋ ತೊಗೊಳ್ತಿದ್ದಾರೆ, ಎಲ್ಲ ಸ್ಟೇಟಸ್ಸು ಸ್ಟೋರಿ ಅಪ್ಲೋಡ್ ಮಾಡೋಕ್ಕೆ. ನಾವು ಒಂದೆರಡು ಪಿಕ್ ತೊಗೊಂಡು ಓಡೋದೀಗ. ನೋಡ್ಬೋದು ಗಾಡಿ ಯಾವ ಥರ ಲೋಡ್ ಆಗಿದೆ, ಎಷ್ಟು ಟೈರ್ ಕೂತಿದೆ ಅಂತ. ಲಗೇಜೆಲ್ಲ ಲೋಡ್ ಮಾಡಿಕೊಂಡು ಕಸ್ಟಮರ್ನೆಲ್ಲ ಹತ್ಸ್ಕೊಂಡು ಈಗ ನಾನು ಹೊರಟಿರೋದು ಶಿಕಾರಿಪುರ ರೋಡಲ್ಲಿ ಶಿವಮೊಗ್ಗದಿಂದ. ಯಾಕಂದರೆ 500 ಪಿಕಪ್ ಆಗಿರೋದ್ರಿಂದ ಶಿಕಾರಿಪುರ, ಹಾನಗಲ್ ಈ ರೂಟ್ ಹೋಗ್ಬಿಟ್ಟು ನಾನು ಬೆಂಗಳೂರು ಪುಣೆ ಹೈವೇನ ಟಚ್ ಆಗ್ತೀನಿ. ಅದು ಹಾನಗಲ್ಲಿಂದ ಮುಂದೆ ಬಂಕಾಪುರ ಅಂತ ಬರುತ್ತೆ, ಅಲ್ಲಿ ನಾನು ಹೈವೇ ರೀಚ್ ಆಗೋದು. ಬನ್ನಿ, ನಮ್ಮ ವಿ ವರ್ಷನ್ ಕ್ರಿಸ್ಟಾದಲ್ಲಿ ನಾರ್ತ್ ಸೈಡ್ ಜರ್ನಿನ ಕಂಟಿನ್ಯೂ ಮಾಡ್ತಾ ಮುಂದೆ ಏನೆಲ್ಲ ಫನ್ ಅಡ್ವೆಂಚರ್ ಏನೇನೆಲ್ಲ ಆಗತ್ತೆ ನೋಡೋಣ. ಇವಾಗ ಹಾನಗಲ್ಲಿಂದ ಬಂಕಾಪುರ ಬಂದ್ಬಿಟ್ಟು ಹೈವೇ ಹತ್ಕೊಂಡಾಯಿತು.
ಹೈವೇಲಿ ಈ ಗಾಡಿನ ಕ್ರೂಸ್ ಮಾಡೋದು ಫೀಲೇ ಬೇರೆ. ಯಾಕಂದರೆ ಒಂಚೂರು ಜರ್ನಿ ಸೆನ್ಸ್ ಆಗೋಲ್ಲ, ಮತ್ತು ಅಪ್ಸ್ ಆ್ಯಂಡ್ ಡೌನ್ಸ್ ಏನೇ ಸಡನ್ ಬಂದ್ರೂ ಒಳ್ಳೆ ಶಾಕ್ ಅಬ್ಸರ್ವ್ ಮತ್ತು ಒಳ್ಳೆ ಸಸ್ಪೆನ್ಷನ್ ಇರೋದ್ರಿಂದ ಏನೂ ಫೀಲ್ ಆಗೋಲ್ಲ. ಹಾಗಾಗಿ ಒಳ್ಳೆ ಒಂದು 100ಅಲ್ಲಿ ಕ್ರೂಸ್ ಮಾಡ್ತಾ ನಾವೀಗ ಡೈರೆಕ್ಟ್ ಕೊಲ್ಲಾಪುರ ರೀಚ್ ಆಗಬೇಕು. ಕೊಲ್ಲಾಪುರ ಮಹಾಲಕ್ಷ್ಮಿ ಟೆಂಪಲ್ಲಿಗೆ ಮಧ್ಯೆ ಎಲ್ಲರೂ ಟೈಮ್ ಸಿಕ್ಕರೆ ಒಂದು ಕಡೆ ಒಳ್ಳೆ ಜಾಗ ಸಿಕ್ಕರೆ ಅಡುಗೆ ಮಾಡ್ಕೊಂಡು ಹೋಗೋಣ ಅಂತ ಪ್ಲ್ಯಾನ್ ಮಾಡಿದ್ದಾರೆ. ಬನ್ನಿ ನೋಡೋಣ. ಮುಂದೆ ಬಾರ್ಡ್ರ್ ಎಷ್ಟೊತ್ತಿಗೆ ಕ್ರಾಸ್ ಮಾಡ್ತೀವಿ, ಕೊಲ್ಲಾಪುರ ಎಷ್ಟೊತ್ತಿಗೆ ರೀಚ್ ಆಗ್ತೀನಿ, ಏನು ಅಡುಗೆ ಮಾಡ್ತೀವಿ ಮಧ್ಯಾಹ್ನಕ್ಕೆ ಮುಂದೆ ತೋರಿಸ್ತೀನಿ. ಬೆಳಗಾಂ ರೀಚ್ ಆದೆ. ಸುವರ್ಣಸೌಧನೂ ಕಾಣ್ತು. ಸುವರ್ಣಸೌಧ ನೋಡ್ಕೊತ ಇನ್ನೇನು ಸ್ವಲ್ಪ ದೂರ ಬಾರ್ಡ್ರಿಗೆ ಅಷ್ಟೇ ಇದೆ ಅನ್ನೋ ಒಳ್ಳೆ ಜೋಶಲ್ಲಿ ಹೋಗ್ತಾ ಇದ್ದೆ. ಇಲ್ಲಿಂದ ರೋಡ್ ಮಾತ್ರ ತುಂಬ ಚೆನ್ನಾಗಿದೆ. ಹುಬ್ಳಿಯಿಂದ ಸ್ವಲ್ಪ ಸಿಂಗಲ್ ರೋಡ್ ಸಿಗುತ್ತೆ, ಅದು ಕೂಡ ಹೈವೇ ಮಾಡ್ತಾ ಇದ್ದಾರೆ ನೈಸ್ ಕಂಪ್ನಿಯವರು. ಆ ರೋಡ್ ಕ್ರಾಸ್ ಆದಮೇಲೆ ಈ ರೋಡ್ ಮಾತ್ರ ಬೆಣ್ಣೆ ಥರ ಗಾಡಿ ಓಡುತ್ತೆ. ಸಿಕ್ಕಾಪಟ್ಟೆ ಡೌನ್ಗಳಿದೆ, ಮೈಲೇಜು ಚೆನ್ನಾಗಿ ಬರುತ್ತೆ ಕರೆಕ್ಟಾಗಿ ಓಡಿಸಿದ್ರೆ ಮಾತ್ರ. ಹಂಗಂತ ಡೌನಲ್ಲೂ ಸ್ವಲ್ಪ ರೇವ್ ಮಾಡ್ಕೊಂಡು ಆಕ್ಸಿಲೇಟ್ರ್ ಕೊಡ್ಕೊಂಡು ಹೋದರೆ ನಿಜ ಮೈಲೇಜ್ ಬರೋಲ್ಲ ಅಂತ ಹೇಳ್ತಾ. ಯಾಕಂದರೆ ಎಲ್ಲೋ ಬೋರ್ಡ್ ಆಗಿರೋದ್ರಿಂದ ನಾವು ಎಷ್ಟು ಮೈಲೇಜ್ ಕೊಡ್ತೀವೋ ಅಷ್ಟು ದುಡ್ಡು ನಮಗೆ ಉಳಿಯುತ್ತೆ. ಹಂಗೆ ನಾನು ಡ್ರೈವರ್ ಆಗಿ ನಾನೊಬ್ಬನೇ ಬದುಕಬೇಕು ಅನ್ನೋದಕ್ಕಿಂತ ಓನರು ಬದುಕಲಿ ಅಂತ ಅಂದ್ಕೊಂಡು ಮೈಲೇಜ್ ಕೊಟ್ಟು ಗಾಡಿ ಓಡಿಸಿದ್ರೆ ಗಾಡಿಗೂ ಒಳ್ಳೆಯದು, ಗಾಡಿ ಇಟ್ಟಿರೋ ಓನರ್ಗೂ ಒಳ್ಳೆಯದು, ಮತ್ತು ನಮ್ಮ ಸೇಫ್ಟಿನೂ ಕೂಡ ಹಾಗೆ ಇಂಪಾರ್ಟೆಂಟ್ ಆಗುತ್ತೆ. ಯಾಕಂದರೆ ಹೈ ಸ್ಪೀಡಲ್ಲಿ ಕ್ರೂಸ್ ಮಾಡೋದ್ರಿಂದ ನಮ್ಮ ಜೊತೆ ನಮ್ಮ ಕೂತಿರೋ ಕಸ್ಟಮರ್ ಜೀವ ಕೂಡ ನಮ್ಮ ಕೈಯಲ್ಲಿರುತ್ತೆ. ಹಾಗಾಗಿ ಹೈವೇಲಿ ಎಷ್ಟು ಲಿಮಿಟಲ್ಲಿ ಇರಬೇಕು ಅಷ್ಟು ಲಿಮಿಟಲ್ಲಿ ಕ್ರೂಸ್ ಮಾಡ್ತಾ ಮೈಲೇಜು ಕೊಡ್ತಾ ಹಾಗೆ ಸೇಫ್ಟಿಯಲ್ಲಿ ಮುಂದೆ ಹೋಗಬೇಕು. ಲಾಂಗ್ ಜರ್ನಿ ಅಂದ ತಕ್ಷಣ ತುಂಬ ಸ್ಪೀಡಲ್ಲಿ ಹೋಗಿ ಬೇಗ ರೀಚ್ ಮಾಡಿ ನಾನೇನೋ ದೊಡ್ಡ ಸಾಧಿಸಿದೆ ಅಂತ ಅಂದ್ಕೊಳೋಕ್ಕಿಂತ ಸೇಫಾಗಿ ಆರಾಮಾಗಿ ಹೋಗಿ ಲೇಟ್ ಆದರೂ ಪರವಾಗಿಲ್ಲ ಅಂಥೇಳಿ ನಿಧಾನಕ್ಕೆ ಸೇಫಾಗಿ ಮೈಕೈ ನೋವು ಇಲ್ಲದೆ ರೀಚ್ ಮಾಡಿದಾಗ ಎಲ್ಲರಿಗೂ ಒಳ್ಳೇದನ್ಸುತ್ತೆ. ಇಲ್ಲಿ ನೋಡ್ಬೋದು, ಇದು ಬೆಳಗಾಂ ದಾಟಿದ ಮೇಲೆ ಸಿಗೋ ರೋಡ್ ನಮಗೆ. ಇದು ಕೂಡ ಹೈವೇ ಆಗ್ತಾಯಿದೆ. ತುಂಬ ಸಣ್ಣ ರೋಡು, ತುಂಬ ಕಂಜೆಸ್ಟೆಂಟ್ ಇದೆ, ಎಲ್ಲಿ ಬೇಕಲ್ಲೇ ಡೈವರ್ಷನ್ಗಳಿದ್ದಾವೆ ಇಲ್ಲಿ. ಹಾಗಾಗಿ ನಮಗೆ ನಮ್ಮ ಕಾರಲ್ಲೇನೋ ಆರಾಮಾಗಿ ಹೋಗ್ತೀವಿ, ಬಟ್ ಟ್ರಕ್ ಡ್ರೈವರ್ಸ್ಗೆಲ್ಲ ಭಾಳ ತೊಂದರೆ ಆಗುತ್ತೆ. ಡೌನಲ್ಲಿ ಗಾಡಿ ನಿಲ್ಲಲ್ಲ, ಮತ್ತು ಸಡನ್ ಸಡನ್ ಡೈವರ್ಷನ್ ಇರೋದ್ರಿಂದ ಗೊತ್ತಿರೋ ಡ್ರೈವರ್ಗಾದರೆ ಹಿಂಗೋ ನಡೆದೋಗುತ್ತೆ, ಗೊತ್ತಿಲ್ಲದೆ ಇರೋ ಟ್ರಕ್ ಡ್ರೈವರ್ಗಳಿಗೆ ಭಾಳ ಕಷ್ಟ ಆಗುತ್ತೆ. ಕಾರಲ್ಲಿ ಗೊತ್ತಿಲ್ಲದೆ ಇದ್ರೂ ನಾವು ಆರಾಮಾಗಿ ಸ್ಪೀಡ್ ಕಂಟ್ರೋಲ್ ಮಾಡಿಕೊಂಡು ನಾವು ಡೈವರ್ಸನ್ನು ದಾಟ್ಕೊಂಡು ಹೋಗ್ಬೋದು. ಅಲ್ಲಿಂದ ಬಂದು ಬಾರ್ಡ್ರಿಗೆ ಇನ್ನೊಂದು 5 ಕಿಲೋಮೀಟರ್ಸ್ ಇದೆ ಮಹಾರಾಷ್ಟ್ರ ಬಾರ್ಡ್ರಿಗೆ. ಒಳ್ಳೆ ಒಂದು ನೀರಿನ ಟ್ಯಾಂಕ್ ಕೆಳಗಡೆ ನೆರಳು ಸಿಕ್ತು ಅಂದ್ಬಿಟ್ಟು ಅಡುಗೆ ಮಾಡೋಕ್ಕೆ ನಿಲ್ಲಿಸಿದ್ವಿ. ನೋಡ್ಬೋದು ಎಷ್ಟು ಲಗೇಜ್ ತಂದಿದ್ದಾರೆ ಅಂತ. ಇಲ್ಲೇ ಕಾಣ್ತಾ ಇದೆ, ತರಕಾರಿ ಒಂದು ಚೀಲನೆ ತೊಗೊಂಬಂದ್ಬಿಟ್ಟಿದ್ದಾರೆ. ಇವರು ವಾಟ್ಸಪ್ ಸ್ಟೇಟಸ್ಗೆ ಹಾಕ್ಕೊಳಕ್ಕೆ ಸುಮ್ಮನೆ ವೀಡಿಯೋ ಮಾಡ್ತಾಯಿದ್ದಾರೆ. ಇವಾಗಿನೂ ಬಂದಿರೋದ್ರಿಂದ ಕಸ್ಟಮರ್ಗಳಷ್ಟಿನ್ನೂ ಕ್ಲೋಸ್ ಆಗಿಲ್ಲ, ಬಟ್ ಮುಂದೆ ಕ್ಲೋಸ್ ಆಗೇ ಆಗ್ತಾರೆ. ಯಾಕಂದರೆ ಲಾಂಗ್ ಜರ್ನಿ ಆಗಿರೋದ್ರಿಂದ ಕ್ಲೋಸ್ ಆಗೇ ಆಗ್ತಾರೆ ಯಾರಾದರೂ. ಇವ್ರ ಹೆಸರು ಬಂದ್ಬಿಟ್ಟು ಭರತ್ ಅಂತ ವೀಡಿಯೋ ಮಾಡ್ತಾ ಇರೋದು. ಇದು ನೋಡ್ಬೋದು ನಮ್ಮ ಕ್ರಿಸ್ಟ. ಹಾರ ಎಷ್ಟು ಹಾಕಿದ್ದೀರಾ ಅಂದರೆ ನಾವು ಖುಷಿಗೆ ನಮ್ಮದೊಂದು ಹಾರ ಹಾಕಿದ್ವಿ, ಅವ್ರ ಖುಷಿಗೆ ಅವರು ಎಲ್ಲ ತಂತಂದೊಂದು 2-3 ಹಾಕಿದ್ದಾರೆ. ತೆಗಿಬೋದಿತ್ತು, ಸ್ವಲ್ಪ ಹೂವೆಲ್ಲ ಕಟ್ಟಾಗಿದೆ, ಬಟ್ ಇರಲಿ ಇನ್ನೂ ಅಂತ ಹಂಗೆ ಬಿಟ್ಟಿದ್ದೀನಿ. ತುಂಬ ಗಾಳಿ ಇದರಿಂದ ಒಲೆ ಹತ್ತುತ್ತಾ ಇದ್ದಿಲ್ಲ. ಎಲ್ಲ ನಮ್ಮ ಕಸ್ಟಮರ್ಗಳು ಸೇರ್ಕೊಂಡು ಕಷ್ಟಪಟ್ಟು ಒಲೆ ಹತ್ತಿಸ್ತಾ ಇದ್ದಾರೆ. ಅಂತೂ ಇಂತೂ ಒಲೆ ಹಚ್ಚಾಯಿತು. ಒಲೆ ಹಚ್ಚಿದ ಮೇಲೆ ಅವರು ಅಡುಗೆ ಮಾಡ್ತಾರೆ. ನಾವು ಆ ಗ್ಯಾಪಲ್ಲಿ ಸ್ವಲ್ಪ ಸಣ್ಣದಾಗಿ ರೆಸ್ಟ್ ತಗೊಳ್ಳೋಣ. ಗಾಡೀಲಿ ಒಳಗಡೆ ಮಲಗೋಕ್ಕಾಗಲ್ಲ, ಯಾಕಂದರೆ ತುಂಬ ಬಿಸಿಲಿದೆ, ಗಾಳಿನೂ ಇಲ್ಲ. ಮಲಗೋಕ್ಕೆ ಏನಾದ್ರು ಒಂದು ಜುಗಾಟ್ ಮಾಡ್ಕೊಬೇಕು. ಈಗ ಗಾಡೀಲಿದ್ದ ಟಾರ್ಪಲ್ನ ನಮ್ಮ ಗಾಡೀಲಿದ್ದ ಟಾರ್ಪಲ್ನ ಎತ್ಕೊಂಡು ಎತ್ಕೊಂಡು ಬಂದು ಗಾಡಿ ಪಕ್ಕ ಒಳ್ಳೆ ಆಕಾಶ ನೋಡಿಕೊಂಡು ಮಲ್ಕೊಂಡೆ. ನೋಡ್ಬೋದಲ್ಲೆಲ್ಲ ಅಡುಗೆ ಮಾಡ್ತಾಯಿದ್ದಾರೆ ಅವರು ಪಾಪ ಏನು ಡಿಸ್ಟರ್ಬ್ ಮಾಡಲಿಲ್ಲ. ನೀವು ಮಲಗ್ರಿ, ನೀವು ಆರಾಮಾಗಿ ಅಂತೇಳಿ ಅವ್ರ ಪಾಡಿಗೆ ಅವರೆಲ್ಲ ಅಡುಗೆ ಮಾಡ್ತಾಯಿದ್ರು. ನಾವು ಗಾಡಿ ಪಕ್ಕನೇ ಮಲ್ಕೊಂಡು ರೆಸ್ಟ್ ಮಾಡೋಣ ಅಂತ ಟಾರ್ಪಲ್ ಹಸ್ಕೊಂಡು ಮಣ್ಣೆಲ್ಲ ಒದುತ್ತಾ ಇತ್ತು. ಬಟ್ ಆದರೂ ಏನು ಮಾಡೋಕ್ಕಾಗಲ್ಲ, ಮೇಯ್ನ್ ಕಾಲು ಒದ್ದು ಬಿಟ್ಕೊಂಡ್ರೆ ಸಾಕು. ಕಾಲು ಫ್ರೀ ಆದಷ್ಟು, ಕಾಲಿಗೆ ರೆಸ್ಟ್ ಸಿಕ್ಕಷ್ಟು ಗಾಡಿ ಓಡ್ಸೋಕ್ಕೆ ನೆಮ್ಮದಿ ಇರುತ್ತೆ. ಹಂಗಂತ ಕೆಳಗಡೆ ಟಾರ್ಪಲ್ ಹಸ್ಕೊಂಡು ಮಲ್ಕೊಂಡೆ. ಬನ್ನಿ ಎಷ್ಟೊತ್ತಾಗತ್ತೆ ಅಡುಗೆ ಮಾಡೋಕ್ಕೆ ಗೊತ್ತಿಲ್ಲ. ಮಾಡೋ ಗ್ಯಾಪಲ್ಲಿ ಒಂದು ಅರ್ಧ 1 ಗಂಟೆನೂ ನಿದ್ದೆ ಮಾಡೋಣ. ಕರೆಕ್ಟಾಗಿ 1 ಗಂಟೆ ಆಯಿತು ಅಡುಗೆ ಮಾಡಿ ಎಲ್ಲ ಊಟ ಮಾಡಿ ಪಾತ್ರೆನೂ ಸಹಿತ ಇಲ್ಲೇ ತೊಳ್ಕೊಂಬಿಟ್ಟು ನೀಟಾಗಿ ಚೀಲದೆಲ್ಲ ಕಟ್ಟಿ ಎಲ್ಲ ಪಾಪ ಅವರೇ ಕಟ್ತಿದ್ದಾರೆ ಮೇಲೆ. ಇನ್ನೂ ಜರ್ನಿ ತುಂಬ ಇರೋದ್ರಿಂದ ಪಟ್ಟಂತ ಕಟ್ಕೊಂಡು ಹೊರಡ್ಬೇಕೀಗ. ಬನ್ನಿ ಬೇಗ ಎಲ್ಲ ಐಟಮ್ಗಳು ಕಟ್ಕೊಂಡು ಇಲ್ಲಿಂದ ಫಸ್ಟು ಜಾಗ ಖಾಲಿ ಮಾಡೋಣ. ಯಾಕಂದರೆ ಇನ್ನೂ ಬಾರ್ಡ್ರ್ ಕ್ರಾಸ್ ಮಾಡೋದಿದೆ. ಹಾಗಾಗಿ ಮಹಾರಾಷ್ಟ್ರ ಬಾರ್ಡರ್ ಹತ್ತತ್ರ ಹೋಗ್ತಾ ಇರ್ಬೇಕಾದ್ರೆ ನಮಗೊಂದು ಗಾಡಿ ಸಿಕ್ತು. ಯಾವುದಪ್ಪ ಅಂದರೆ ಇದು ಯಾವ ದೇಶದ್ದು ಅಂತ ದೇವರಣಿಗೂ ಗೊತ್ತಿಲ್ಲ, ನಂಬರ್ ಪ್ಲೇಟ್ ನೋಡ್ಕೊಂಡು ಹಿಡಿಯೋಕ್ಕಾಗಿಲ್ಲ.
ಬಟ್ ಇದು ಡಸ್ಟರ್ ಅಂತ ಇದೆ ಹಿಂದೆ ರೆನಾಲ್ಡ್ ಕಂಪ್ನಿದು. ಇದು ನಮ್ಮ ದೇಶದಲ್ಲಿರೋ ಡಸ್ಟರ್ಗಿಂತ ತುಂಬ ಡಿಫ್ರೆಂಟ್ ಆಗಿದೆ. ನೋಡ್ಬೋದು ನೀವು. ಗಾಡಿ ಓಡಿಸ್ತಾ ಸ್ವಲ್ಪ ವೀಡಿಯೋ ಮಾಡೋಕ್ಕೆ ಕಷ್ಟ ಆಗ್ತಿದೆ, ಬಟ್ ಆದರೂ ನೋಡ್ಬೋದು. ಡಸ್ಟರ್ ಅಂತ ಇದೆ ಇದು. ರೆನಾಲ್ಡ್ ಕಂಪ್ನಿದಲ್ಲ, ಇದು ಬೇರೆ ಯಾವುದೋ ಕಂಪ್ನಿ ಡಸ್ಟರ್ ಇದು. ಮೋಸ್ಟ್ ಆಫ್ ಇವ್ರು ಯಾರೋ ಲೆಫ್ಟ್ ಹ್ಯಾಂಡ್ ಡ್ರೈವ್ ಗಾಡಿ ಕೂಡ ಇದು. ಇವ್ರು ಅಲ್ಲಿಂದ ರೋಡ್ ಟ್ರಿಪ್ ಬಂದಿದ್ದಾರೆ ಅನಿಸುತ್ತೆ ಇಂಡಿಯಾನ ಎಕ್ಸ್ಪ್ಲೋರ್ ಮಾಡೋಕ್ಕೆ. ನೋಡ್ಬೋದು ಗಾಡಿ ಹೇಗಿದೆ. ನಂಬರ್ ಪ್ಲೇಟ್ ನೋಡ್ಬಿಟ್ಟು ಯಾರಿಗಾರು ಕಂಡುಹಿಡಿಯೋಕ್ಕಾಗತ್ತೆ ಅಂದರೆ ಯಾವ ದೇಶದ ಗಾಡಿ ಇರ್ಬೋದು ಅಂತ ಕಮೆಂಟಲ್ಲಿ ತಿಳಿಸಿ. ಮೇಲ್ಗಡೆ ಒಂದು ಎಕ್ಸ್ಟ್ರಾ ಸ್ಪೇರ್ ಟೈರ್ ಬೇರೆ ಇದೆ. ಚೆನ್ನಾಗಿದೆ ಗಾಡಿ, ನಮ್ಮ ಡಸ್ಟರ್ಗಿಂತ ಸ್ವಲ್ಪ ದೊಡ್ಡದೇ ಇದೆ. ರೈಟ್ ಸೈಡ್ ಗಾಡಿ ಸಿಕ್ತು, ನೋಡ್ಬೋದು. ಗಾಡಿನ ಆದಷ್ಟು ಕವರ್ ಮಾಡೋಕ್ಕೆ ಟ್ರೈ ಮಾಡಿದೆ. ಇದ್ರ ಬಗ್ಗೆನೇ ಫೋಕಸ್ ಮಾಡ್ತಾಯಿದ್ರೆ ನಾವು ಮುಂದೆ ಹೋಗೋಕ್ಕಾಗಲ್ಲ. ಹಾಗಾಗಿ ಆ ಗಾಡಿ ಯಾವುದು ಮತ್ತು ಯಾವ ದೇಶದ್ದು ಅಂತ ಯಾರಿಗಾದರೂ ಗೊತ್ತಾದರೆ ಕಮೆಂಟಲ್ಲಿ ತಿಳಿಸಿ, ನಾನು ಕೂಡ ಸ್ವಲ್ಪ ತಿಳ್ಕೊತೀನಿ ಅಂತ ಹೇಳ್ತಾ ಬನ್ನಿ ಫಸ್ಟ್ ಬಾರ್ಡರ್ ಕ್ರಾಸ್ ಮಾಡಿ ಮಹಾಲಕ್ಷ್ಮೀ ದೇವಿಯ ದರ್ಶನ ಮಾಡೋಣ. ಕೊಲ್ಲಾಪುರದಲ್ಲಿ ಇದ್ದೀನಿ. ಕೊಲ್ಲಾಪುರ ಮಹಾಲಕ್ಷ್ಮೀ ದೇವಿ ಟೆಂಪಲ್ ಇದು. ಪಾರ್ಕಿಂಗ್ ಅಲ್ಲೇ ಇದೆ ದೇವಸ್ಥಾನದ ಎದುರುಗಡೆ. ಬಟ್ ಯಾರೋ ಮಿನಿಸ್ಟ್ರು ಬರ್ತಿದ್ದಾರೆ ಅನ್ನೋ ಒಂದೇ ಒಂದು ರೀಸನಿಗೆ ಯಾವ ಗಾಡಿಗೂ ಪಾರ್ಕಿಂಗ್ ಕೊಡ್ತಾ ಇಲ್ಲ. ಹಾಗಾಗಿ ಮೇನ್ ರೋಡು 1 ಕಿಲೋಮೀಟರ್ ದೂರ ಬಂದುಬಿಟ್ಟು ರೋಡ್ ಸೈಡಲ್ಲೇ ಗಾಡಿ ನಿಲ್ಲಿಸ್ಕೊಂಡು ಕಸ್ಟಮರ್ ಹೋಗಿ ದರ್ಶನ ಮಾಡ್ಕೊಂಬರಲಿ ಅಂತ ಕಾಯ್ತಿದ್ದೆ. ನಾನು ಹೋಗ್ಬೇಕಿತ್ತು ದರ್ಶನಕ್ಕೆ, ಬಟ್ ಇಲ್ಲೇ ಮಹಾರಾಷ್ಟ್ರ ಆಗಿರೋದ್ರಿಂದ ಸುಮಾರು ಸಲ ಬರ್ತಾ ಇರ್ತೀವಿ. ಹಾಗಾಗಿ ನೆಕ್ಸ್ಟ್ ಯಾವಾಗಾರು ಬಂದಾಗ ಹೋಗೋಣ, ರೆಸ್ಟ್ ಮಾಡೋಣ ಅಂದ್ಬಿಟ್ಟು ಗಾಡಿ ಸೈಡ್ಗೆ ಹಾಕಿ ಪಾರ್ಕಿಂಗಿಗೆ ಯಾರು ಬಂದು ತೆಗಿ ಅಂದಾಗ ತೆಗಿಬೇಕಾಗತ್ತೆ, ಯಾಕಂದರೆ ರೋಡ್ ಸೈಡ್ ಇದೆ ಗಾಡಿ. ಇಲ್ಲೇನೋ ಫಂಕ್ಷನ್ ಇದ್ದಿದ್ದರಿಂದ ಅರೇಂಜ್ಮೆಂಟ್ ಮಾಡಿದರು. ಛತ್ರಪತಿ ಶಿವಾಜಿ ಅವ್ರದ್ದು. ನೋಡ್ಬೋದು, ಇದು ಕೊಲ್ಲಾಪುರ ದೇವಸ್ಥಾನದ ಹತ್ರ ಇರೋ ಒಂದು ಸರ್ಕಲ್ಲು. ಏನು ಫಂಕ್ಷನು ಏನೋ ಗೊತ್ತಿಲ್ಲ. ಮಿನಿಸ್ಟರ್ ಬರ್ತಾಯಿದ್ದಾರಲ್ಲ, ಇದೇ ಫಂಕ್ಷನ್ಗೆ ಅಂತ ಅನ್ಸುತ್ತೆ. ಹಾಗಾಗಿ ಎಲ್ಲ ಪ್ರಿಪ್ರೇಷನ್ ನಡೀತಾ ಇತ್ತು. ಒಳಗಡೆ ಗಾಡಿ ಒನ್ ವೇ ಆಗಿರೋದ್ರಿಂದ ಕಸ್ಟಮರ್ ಸರ್ಕಲ್ಗೆ ಬಂದು ಗಾಡಿ ಎತ್ಕೊಂಡ್ರು. ಇಲ್ಲಿಂದ ನೆಕ್ಸ್ಟ್ ಮುಂದೆ ಜರ್ನಿ ಕಂಟಿನ್ಯೂ ಮಾಡೋಣ. ಅಲ್ಲಿಂದ ಬರ್ತಾ 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 ಸತಾರದಲ್ಲಿ ಟ್ರಾಫಿಕ್ ಎಲ್ಲ ಸಿಕ್ಕಿ ತುಂಬ ರೋಡ್ ಹಾಳಾಗಿತ್ತು. ನಿಧಾನಕ್ಕೆ ಬಂದ್ವಿ. ಮಧ್ಯ ತುಂಬ ಹೊಟ್ಟೆ ಸಿಗ್ತಾಯಿತ್ತು, ಟೈಮ್ ಬೇರೆ ಲೇಟಾಗಿತ್ತು ಅಂದ್ಬಿಟ್ಟು ಒಂದು ಕಡೆ ಹೈವೇ ಪಕ್ಕದಲ್ಲಿ ಸರ್ವಿಸ್ ರೋಡಲ್ಲಿ ಅಡುಗೆ ಮಾಡೋಕ್ಕೆ ನಿಲ್ಸಿದ್ವಿ. ಅಡುಗೆ ಅಂತೂ ತುಂಬ ಚೆನ್ನಾಗಿ ಮಾಡ್ತಾರೆ ಕಸ್ಟಮರ್, ಅದರಲ್ಲಿ ಎರಡು ಮಾತಿಲ್ಲ. ತುಂಬ ಚೆನ್ನಾಗಿರುತ್ತೆ ಅಡುಗೆ. ನಮ್ಮ ಕರ್ನಾಟಕದ ಫುಡ್ನ ಮಿಸ್ ಮಾಡೋ ಸೀನೇ ಇಲ್ಲ ಟ್ರಿಪ್ಪಲ್ಲೇ. ಅಡುಗೆ ಮಾಡ್ತಾರೆ ಇವರು. ಅಲ್ಲಿ ತನಕ ನಾವು ರೆಸ್ಟ್ ಮಾಡಿ ತಿಂದ್ಬಿಟ್ಟು ತಕ್ಷಣ ಹೊಟ್ಬಿಡೋಣ. ಬೆಳಗ್ಗೆ ಆಯಿತು, ಇನ್ನೂ ಕೂಡ ನಾನು ಹೋಗ್ತಾನೆ ಇದ್ದೀನಿ. ರಾತ್ರಿ ನಿದ್ದೆ ಮಾಡಿ ಊಟ ಮಾಡಿ ಹೊರಟು ನೆಕ್ಸ್ಟ್ ಎಲ್ಲೂ ಸ್ಟಾಪ್ ಇಲ್ಲ. ಶನಿ ಸಿಂಗಾಪುರ ಹೋಗಬೇಕಿತ್ತು, ಬಟ್ ಟೈಮ್ ಆಗುತ್ತೆ, ಅಲ್ಲಿಗೆ ನಾವು ರೀಚ್ ಆಗೋಣ ಅಂದ್ಬಿಟ್ಟು ಡೈರೆಕ್ಟ್ ಹೋಗ್ತಾಯಿದ್ದೀವಿ. ಮಧ್ಯ ಶಿರ್ಡಿಲಿ ಒಂದು ಕಡೆ ದರ್ಶನ ಮಾಡಿಕೊಂಡು ನೆಕ್ಸ್ಟ್ ನಾಗ್ಪುರ ಹೈವೇ ಹತ್ತಿದ್ರೆ ಡೈರೆಕ್ಟ್ ನಾಗ್ಪುರ ತನಕ ನಾನ್ ಸ್ಟಾಪ್ 100 ಕಿಲೋಮೀಟರ್ಸ್. ಬನ್ನಿ ನೆಕ್ಸ್ಟು ಹೋಗಿ ಬೇಗ ಶಿರ್ಡಿ ಒಂದು ದರ್ಶನ ಮಾಡಿಕೊಂಡು ಹೈವೇ ಹತ್ತೋಣ. ಈ ಬೆಳಗ್ಗೆ ವ್ಯೂ ನೋಡ್ಬೋದು, ಇದೇ ಒಂದು ಖುಷಿ ಗುರು. ರಾತ್ರಿ ಎಲ್ಲ ಕಷ್ಟಪಟ್ಟು ಬೆಳಗ್ಗೆ ಹೆಂಗೋ 6 ಗಂಟೆ ತನಕ ತಳ್ಳಾಡಿ ಗಾಡಿ ಓಡಿಸ್ಬಿಟ್ರೆ ಆಮೇಲೆ 6 ಗಂಟೆ ಮೇಲೆ ಸೂರ್ಯ ಬರ್ತಿದ್ದಂಗೆ ನಿದ್ದೆ ಬರೋದು ಸ್ವಲ್ಪ ಕಮ್ಮಿ ಆಗುತ್ತೆ. ಓಡ್ಸೋಕ್ಕೆ ಒಳ್ಳೆ ಜೋಶ್ ಬರುತ್ತೆ. ಹಾಗೆ ಸಾಂಗ್ಸ್ ಕೂಡ ಹಾಕ್ಕೊಂಡಿರ್ತೀನಿ. ಹಾಗಾಗಿ ಈ ಬೆಳಗ್ಗೆ ಒಳ್ಳೆ ವೆದರಲ್ಲಿ ಬೇಗ ಶಿರ್ಡಿಗೆ ಹೋಗಿ ರೀಚ್ ಆಗಿ ಶಿರ್ಡಿಲಿ ದರ್ಶನ ಆಗೋದು ಆಲ್ಮೋಸ್ಟ್ ಸಂಜೆ ಆಗ್ಬೋದು. ಮಧ್ಯಾಹ್ನ ಮೇಲೆ ಅಲ್ಲಿಂದ ಡೈರೆಕ್ಟ್ ನಾಗ್ಪುರಿಗೆ ಹೋಗಬೇಕು. ನಿದ್ದೆ ತುಂಬ ಗಟ್ಟಿರೋದ್ರಿಂದ ಹೋಗ್ತಿದ್ದಂಗೆ ಸೀದಾ ಫ್ಲ್ಯಾಟೇ. ಆವಾಗಲೇ ಹೇಳ್ದಂಗೆ ಶಿರ್ಡಿ ಬಂದಿದ್ದು ಗೊತ್ತಾಗಲಿಲ್ಲ, ನಿಲ್ಲಿಸಿದ್ದು ಗೊತ್ತಾಗಲಿಲ್ಲ, ಮಲಗಿದ್ದು ಗೊತ್ತಾಗಲಿಲ್ಲ. ಬೆಳಗ್ಗೆ ಒಂದು 11 ಗಂಟೆ ಹಂಗೆ ಬಂದು ಮಲಗಿಬಿಟ್ಟು ನೆಕ್ಸ್ಟು ಅಲ್ಲಿಂದ ಡೈರೆಕ್ಟಿಗೆ ನಾಗ್ಪುರ ಹೈವೇ ಹತ್ತಿದ್ದೀನಿ. ಇಲ್ಲಿಂದ ನಾಗ್ಪುರ ತನಕ ನಾನ್ ಸ್ಟಾಪೇ. ಇದು ನಾಗ್ಪುರ ಒಂದು ರೀಚ್ ಆದರೆ ನಾಗ್ಪುರಲ್ಲಿ ಒಂದು ಕಡೆ ಏನೋ ನೋಡೋದಿದೆ ಅಂತಂದರು, RSS ಹೆಡ್ ಕ್ವಾರ್ಟರ್ಸು. ಅದೊಂದು ನೋಡ್ಕೊಂಬಿಟ್ಟು ಅಲ್ಲಿಂದ ಎಲ್ಲೂ ಸ್ಟಾಪ್ ಇಲ್ಲ, ಡೈರೆಕ್ಟ್ ಕಾಶಿಗೆ. ಈ ರೋಡ್ ಮಾತ್ರ ಸಿಕ್ಕಾಪಟ್ಟೆ ಚೆನ್ನಾಗಿದೆ. ಫುಲ್ ಎಕ್ಸ್ಪ್ರೆಸ್ ವೇ ಇದು. ಹೆಚ್ಚು ಕಮ್ಮಿ 500 ಕಿಲೋಮೀಟರ್ಸ್ ನಮಗೆ ಎಲ್ಲೂ ಸಿಂಗಲ್ ರೋಡ್ ಸಿಗೋಲ್ಲ. ಇದೇ ಥರ ಹೈವೇನೇ, 3 ಲೇನೇ ಹೈವೇನೇ ಇದು. ಫುಲ್ ಸಿಮೆಂಟ್ ರೋಡು. ಇಲ್ಲಿಂದ ಅಲ್ಲಿ ತನಕ ಸಿಮೆಂಟ್ ರೋಡೇ. ತುಂಬ ಚೆನ್ನಾಗಿದೆ. ಬಟ್ ಟೋಲು ಹಾಗೆ ಇದೆ ರೋಡಿಗೆ, ಸಿಕ್ಕಾಪಟ್ಟೆ ಟೋಲ್ ಬರುತ್ತೆ. ಹೆಚ್ಚು ಕಮ್ಮಿ ನಮಗೆ ಕಿಲೋಮೀಟರ್ ವೈಸ್ ಬರುತ್ತೆ ಟೋಲ್. ಇದರಲ್ಲಿ ಹೆಚ್ಚು ಕಮ್ಮಿ ಕಿಲೋಮೀಟರ್ಗೆ ಇಷ್ಟು 1 ರೂಪಾಯಿ 2 ರೂಪಾಯಿ ಅಂತ ಬರುತ್ತೆ. ಈ ವೆಹಿಕಲ್ ಮೇಲೆ ಡಿಪೆಂಡ್ ಆಗುತ್ತೆ, ಆ್ಯಕ್ಸೆಲ್ ಮೇಲೆ ಡಿಪೆಂಡ್ ಆಗುತ್ತೆ. ದೊಡ್ಡ ಗಾಡಿಗಾದರೆ ಆಲ್ಮೋಸ್ಟ್ ಟ್ರಕ್ ಡ್ರೈವರ್ಗಳು ಯಾರು ರೋಡ್ ಪ್ರಿಫರ್ ಮಾಡಲ್ಲ, ಯಾಕಂದರೆ ಸಿಕ್ಕಾಪಟ್ಟೆ ಟೋಲ್ ಬರುತ್ತೆ. ಅವ್ರದ್ದು ಆ್ಯಕ್ಸೆಲ್ ಹೆಂಗಿರುತ್ತೆ ಅದ್ರ ಮೇಲೆ ಜಾಸ್ತಿ ಟೋಲ್ ಬರುತ್ತೆ. ಬಾಡಿಗೆ ದುಡ್ಡು ಏನು ಉಳಿಯೋಲ್ಲ ಅನ್ನೋ ಕಾರಣಕ್ಕೆ ಅವರೆಲ್ಲ ಬೇರೆ ರೋಡಲ್ಲಿ ಹೋಗ್ತಾರೆ.
ನಾವು ಎಮರ್ಜೆನ್ಸಿ ಇದ್ದಿದ್ದರಿಂದ ಮತ್ತೆ ಬೇಗ ತಲುಪಬೇಕಲ್ವ, ಅದೇ ಒಂದು ಕಾರಣಕ್ಕೆ ಈ ಹೈವೇನ ಚೂಸ್ ಮಾಡಿ ಈ ರೂಟಲ್ಲಿ ಹೋದರೆ ನಾವು ಬೇಗ ಹೋಗ್ತೀವಿ ಅಂದ್ಬಿಟ್ಟು ಇಲ್ಲಿ ಹೆಚ್ಚು ಕಮ್ಮಿ ಒಂದು 100ಅಲ್ಲೇ ಕ್ರೂಸ್ ಮಾಡ್ತಾ, ಈ ರೋಡ್ ಸಿಕ್ಕರೂ ಯಾವ ರೋಡ್ ಸಿಕ್ಕರೂ ನಮ್ಮ ಸ್ಪೀಡ್ ಲಿಮಿಟಲ್ಲಿ ನಾವು 100 110 ಕ್ರೂಸ್ ಮಾಡ್ತಾ ಇಲ್ಲಿಂದ ನಾಗ್ಪುರ ಹೊರಟಿದ್ದೀನಿ. ಬನ್ನಿ ಮುಂದೆ ಮತ್ತೆ ಅಡುಗೆಗೆ ನಿಲ್ಲಿಸ್ಬೇಕು. ಮಧ್ಯಾಹ್ನಕ್ಕೇನು ಅಡುಗೆ ನಿಲ್ಲಿಸೋ ಅವಶ್ಯಕತೆ ಇಲ್ಲ, ಯಾಕಂದರೆ ಇಲ್ಲೇ ಆಯಿತು. ಹೆಚ್ಚು ಕಮ್ಮಿ ಸಂಜೆ ಆಗಿದೆ ನಾನು ಹೊರಟು. ಈಗ ಡೈರೆಕ್ಟ್ ನೈಟ್ ಒಂದು ಕಡೆ ಅಡುಗೆಗೆ ನಿಲ್ಲಿಸಿ ಮತ್ತು ಇವರಿಗೆ ಸುಸ್ತಾಯಿತು ರೆಸ್ಟ್ ಮಾಡಬೇಕು ಅಂತ ಅಂದಾಗ ನಿಲ್ಲಿಸಲೇಬೇಕಾಗತ್ತೆ. ಯಾಕಂದರೆ 7 ಜನ ಕೂತಿರೋದ್ರಿಂದ ಗಾಡೀಲಿ ಮಲಗೋಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ. ಹಾಗಾಗಿ ಎಲ್ಲರೂ ನಿಲ್ಲಿಸ್ಬಿಟ್ಟು ನೋಡೋಣ, ರೋಡ್ ಸೈಡ್ ಎಲ್ಲರೂ ಬಂಕಲ್ಲಿ ಎಲ್ಲರೂ ನಿಲ್ಲಿಸಿ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಒಂದು 2-3 ಅವರ್ಸ್ ಆಮೇಲೆ ಮುಂದೆ ಹೋಗೋಣ ಅಂತ ಹೇಳ್ತಾ ಬನ್ನಿ ನೋಡೋಣ. ಅದು ಅವರೇ ಹೇಳಿದ್ದು ನಿಲ್ಸೋಣ ಅಂತ, ಬಟ್ ನಾನು ಡೈರೆಕ್ಟ್ ಹೋಗೋಣ ಅಂತ ಅಂದೆ. ಬಟ್ ನಾವು ಅರ್ಥ ಮಾಡ್ಕೊಬೇಕು, ಅವರಿಗೂ ಪಾಪ ಇದಾಗತ್ತೆ ಅಂತ, ನಮಗೂ ರೆಸ್ಟ್ ಸಿಗತ್ತೆ ಆ ಗ್ಯಾಪಲ್ಲಿ. ನಾನು ಮಲ್ಕೊಂಡು ಅವರಿಗೂ ನಿದ್ದೆ ಆಗಲಿ ಅಂತೇಳಿ ಈ ಹೈವೇಲಿ ಆದಷ್ಟು ಬೇಗ ರೀಚ್ ಆಗೋಣ ಅಂತ ಒಂದು ರೇಂಜಲ್ಲಿ ಹೋಗ್ತಾ ಇದ್ದೀನಿ. ಮುಂದೆ ಎಲ್ಲಿ ಅಡುಗೆಗೆ ನಿಲ್ಲಿಸ್ತೀನಿ, ಏನೇನಾಗುತ್ತೆ ನೋಡೋಣ ನೆಕ್ಸ್ಟ್. ಹಾಗೆ ಮುಂದೆ ಬರ್ತಾ ಮಿರರಲ್ಲಿ ನೋಡಿದರೆ ಸೂರ್ಯ ಗುಡ್ ಬೈ ಹೇಳಿ ಇವತ್ತಿನ ದಿನಕ್ಕೆ ವಾಪಸ್ ಹೋಗ್ತಾ ಇದ್ದ, ಅಂದರೆ ಸನ್ಸೆಟ್ ಆಗ್ತಾಯಿತ್ತು. ನಮ್ಮ ಡ್ರೈವರ್ಗಳಿಗೆ ಸೂರ್ಯ ಹುಟ್ಟೋದು ಲೆಕ್ಕ ಇಲ್ಲ, ಮುಳುಗೋದು ಲೆಕ್ಕ ಇಲ್ಲ. ಹುಟ್ಲಿ ಮುಳುಗ್ಲಿ ಗಾಡಿ ಮಾತ್ರ ಓಡ್ತಾ ಇರತ್ತೆ. ನೈಟ್ ಅಲ್ಲಿಂದ ಬಂದ್ಬಿಟ್ಟು ಟೀಗೆ ಅಂತ ಸೈಡು ಸರ್ವಿಸ್ ರೋಡಲ್ಲಿ ಆಗ್ತೆ. ಈ ರೋಡಲ್ಲಿ ಇನ್ನೊಂದೇನು ಸ್ಪೆಷಾಲಿಟಿ ಅಂದರೆ ಎಲ್ಲ ಕಡೆ ನಿಮಗೆಲ್ಲ ಸಿಗಲ್ಲ. ಒಂದೊಂದು ಸ್ವಲ್ಪ ಕಿಲೋಮೀಟರ್ಸ್ಗೆ ಮಧ್ಯೆ ಒಂದು ಬಂಕ್ ಇರುತ್ತೆ. ಬಂಕ್ ಪಕ್ಕನೇ ನಮಗೆ ಊಟ ತಿಂಡಿ ಹೋಟೆಲ್ಸು ಟೀ ಅಂಗಡಿಗಳಿರುತ್ತೆ. ಇನ್ನೂ ಇವಾಗಿನೂ ಆಗಿರೋದ್ರಿಂದ ಜಾಸ್ತಿ ಕಡೆ ಏನೂ ಇಲ್ಲ, ಮಧ್ಯ ಇದೆ. ಹೊಸ್ದಾಗಿ ಬರೋರು ಆಲ್ಮೋಸ್ಟ್ ಫ್ಯೂಲಿಗೇನು ಸಮಸ್ಯೆ ಇಲ್ಲ, ಫ್ಯೂಲ್ ಅಂತೂ ಸಿಗುತ್ತೆ. ಊಟ ತಿಂಡಿಗೆ ಮುಂಚೆನೇ ಬಂಕ್ ಎಲ್ಲಿ ಡೈವರ್ಷನ್ ಇರುತ್ತೋ ಅಲ್ಲೇ ತೊಗೊಂಡ್ರೆ ಒಳ್ಳೆಯದು. ಟೀಗಾದರೂ ಅಷ್ಟೇ, ಅದಕ್ಕಾದರೂ ಅಷ್ಟೇ ಬಂಕ್ ಪಕ್ಕನೇ ಟೀಗಿ ಊಟ ತಿಂಡಿ ರೆಸ್ಟೋರೆಂಟ್ಗಳಿದ್ದಾವೆ. ಮುಂದೆ ಇನ್ನೂ ರೆಸ್ಟೋರೆಂಟ್ಸ್ಗಳೆಲ್ಲ ಆಗಿಲ್ಲ, ಇನ್ನೂ ಕನ್ಸ್ಟ್ರಕ್ಷನಲ್ಲಿದೆ. ಬಟ್ ಅದೇ ಮಧ್ಯೆ ಒಂದೊಂದು ಕಡೆ ಇದೆ. ಎಲ್ಲ ಕಡೆ ನಮ್ಮ ನಾರ್ಮಲ್ ಹೈವೇಲಿ ಸಿಕ್ಕಂಗೆ ಎಲ್ಲ ಕಡೆ ಸಿಗೋಲ್ಲ, ಎಕ್ಸ್ಪ್ರೆಸ್ ವೇ ಆಗಿರೋದ್ರಿಂದ ಮಾತ್ರ. ವಾಶ್ರೂಮ್ಸಿಗೂ ಅಷ್ಟೇ ಬಂಕ್ ಹತ್ರನೇ ಇದೆ, ದೊಡ್ಡದಾಗಿದೆ, ಚೆನ್ನಾಗಿದೆ. ನೈಟು ಸ್ವಲ್ಪ ಚಳಿ ಇರೋದ್ರಿಂದ ಎಲ್ಲ ಟೋಪಿ ಬೆಡ್ಶೀಟು ಇನ್ನೇನು ಬೇಕೋ ಚಳಿನ ಡಿಫೆಂಡ್ ಮಾಡೋಕ್ಕೆ ಎಲ್ಲದನ್ನು ತಗೊತಾ ಇದ್ದಾರೆ. ಬರೀ ಇಲ್ಲಿ ಟೀಗೆ ನಿಲ್ಲಿಸಿರೋದ್ರಿಂದ ಊಟಕ್ಕೆ ಮುಂದೆ ನಿಲ್ಲಿಸ್ಬೇಕು ಅಡುಗೆ ಮಾಡೋಕ್ಕೆ. ನೋಡೋಣ ಹೋಟೆಲಲ್ಲಿ ಮಾಡ್ತಾರಾ ಅಥವಾ ಅಡುಗೆನೇ ಮಾಡ್ತಾರಾ. ಡಿಕ್ಕಿ ಎಲ್ಲ ನೀಟಾಗಿ ಲಾಕ್ ಮಾಡಿಕೊಂಡು ಒಂದ್ಸಲ ಚೆಕ್ ಮಾಡಿ ಈಗ ಕೂತ್ರೆ ಮತ್ತೆ ನೋಡೋಣ ನೆಕ್ಸ್ಟ್ ಎಲ್ಲಿ ನಿಲ್ಲಿಸ್ಬೇಕು ಮುಂದೆ ಅಂತ. ಮುಂದೊಂದು ಕಡೆ ಅಡುಗೆಗೆ ನಿಲ್ಲಿಸಿ ಅಡುಗೆ ಮಾಡಿಕೊಂಡು ಮತ್ತೆ ನಾನ್ ಸ್ಟಾಪ್ ಹೋಗೋದು. ಮುಂದೆ ಇನ್ನೊಂದು ಸ್ವಲ್ಪ ಒಂದು 100 ಕಿಲೋಮೀಟರ್ಸ್ ಬಂದ್ಬಿಟ್ಟು ಹೆಚ್ಚು ಕಮ್ಮಿ ನೈಟ್ ಲೇಟ್ ಆಯಿತು ಅಂತ ಅಂದ್ಬಿಟ್ಟು ನಿಲ್ಲಿಸಿದೆ. ಎಲ್ಲ ಮಲಗಿದ್ರು, ಮತ್ತು ಹೊಟ್ಟೆ ಹಸಿವಾದ್ಮೇಲೆ ಎದ್ದು ಎಲ್ಲ ಬಿಸಿನೀರು ಮಾಡ್ಕೊಂಡು ಕುಡಿತಾರೆ ನೋಡ್ಬೋದು ಚಳಿಗೆ. ಎಲ್ಲ ಲಗೇಜೆಲ್ಲ ಇಳಿಸ್ಕೊಂಡು ಅಡುಗೆ ಸ್ಟಾರ್ಟ್ ಮಾಡಿದ್ದಾರೆ. ನಮ್ಮ ಕಸ್ಟಮರ್ ಒಬ್ಬರು ಏನೋ ಮಾತಾಡ್ತಾರೆ, ಈಗ ಕೇಳಿ. 5ರಿಂದ ಚಲೋ ಕುಂಭಮೇಳಕ್ಕೆ ನಾವು ಹೊರಟಿದ್ದು ಈ ದಿನ ನಾಗ್ಪುರ್ ಹೈವೇಯಲ್ಲಿ ಕೊನೆಯ ಹಂತದ ಅಡುಗೆ ಮಾಡ್ತಾ ಇದ್ದೀವಿ. ಇವತ್ತಿನ ಕೊನೆ ಅಂತ ಇವತ್ತಿನ ಕೊನೆ ಅಂತಲ್ಲ ಅಪ್ಪಾಜಿ, ಇನ್ನು 6 ದಿವಸ ಇದೆಯಲ್ಲ ಅಪ್ಪಾಜಿ. ಟೈಮ್ ಹೇಳ್ರಿ. ಟೈಮು ಸುಮಾರು 10:15 ಆಗಿದೆ. 12 ಗಂಟೆ ಅಣ್ಣ. 12 ಈ ಲೋಟ ತಕ್ಕ ನೀರು ಹಾಕ, ಈ ಲೋಟದಲ್ಲಿ ಕುಡಿಯೋ ನೀರು ತಗೊಂಡು ಸನಾತನ ಹಿಂದೂ ಧರ್ಮದ ಉಳಿವಿಗಾಗಿ ನಾವು ಈ ದಿನ ಕುಂಭಮೇಳಕ್ಕೆ ಹೊರಟಿದ್ದೀವಿ. ನಾನು ಒಂಚೂರು ಯೂಟ್ಯೂಬಲ್ಲಿ ಬರಲಿ ಭಯ್ಯ, ಒಂದ್ಸಲನೇ ಯಾವ ಯೂಟ್ಯೂಬ್ ಚಾನಲ್ ಬಂದಿಲ್ಲ ನಾನು. ಅಬ್ಕಾರಿ ಇಲಾಖೆ ಇವರು 12 ಗಂಟೆಗೆ ನಿಲ್ಲಿಸಿದ್ದು. ಊಟ ಗೀಟ ಅಡುಗೆ ಎಲ್ಲ ಮಾಡಿ ಊಟ ಮಾಡೋಷ್ಟೊತ್ತಿಗೆ ಟೈಮ್ ನೋಡ್ಬೋದು 1:45. ಹೆಚ್ಚು ಕಮ್ಮಿ 2 ಗಂಟೆ ಇಲ್ಲೇ ನಮ್ಮದು 2-3 ಅವರ್ಸ್ ವೇಸ್ಟ್ ಆಗುತ್ತೆ. ಯಾವಾಗ ಊಟ ತಿಂಡಿ ಅಡುಗೆ ಅಂದಮೇಲೆ ವೇಸ್ಟ್ ಆಗೇ ಆಗುತ್ತೆ, ಏನು ಮಾಡೋಕ್ಕಾಗಲ್ಲ. ಒಂದು ಫುಡ್ ಸಿಗತ್ತೆ ಅಂದಾಗ ಟೈಮಿಗೆ ನಾವು ಕಾಂಪ್ರಮೈಸ್ ಆಗಲೇಬೇಕಾಗತ್ತೆ. ಇಲ್ಲ ಟೈಮ್ ಇಂಪಾರ್ಟೆಂಟ್ ಅಂದರೆ ಹೊರಗಡೆ ಇಲ್ಲಿ ಸಿಗೋ ಪಾವ್ ಭಾಜಿ ಅಥವಾ ವಡಾಪಾವ್ ತಿನ್ಕೊಂಡು ಜರ್ನಿ ಮಾಡಬೇಕಾಗತ್ತೆ. ಅದೆಲ್ಲ ತಿನ್ನೋಕ್ಕಾಗಲ್ಲ, ಯಾಕಂದರೆ ನಾವು ಸೌತಿಂದ ಈ ಕಡೆ ಬಂದು ನಮಗೆ ಫುಡ್ ಅಡ್ಜಸ್ಟ್ ಆಗೋಲ್ಲ. ಇಲ್ಲೆಲ್ಲ ಕಟ್ಕೊಂಡು ಇಲ್ಲಿ ನಾನ್ ಸ್ಟಾಪ್ ಹೋಗೋಣ ಅಂತ ಹೇಳಿದ್ದೀನಿ. ನೋಡೋಣ, ಅವ್ರಿಗೆ ಎಲ್ಲಿ ತನಕ ಸುಸ್ತಾಗತ್ತೆ ಅಲ್ಲಿ ತನಕ ಹೋಗಿ ಮುಂದೆಲ್ಲರೂ ನಿಲ್ಸೋಣ. ಇಲ್ಲಿಂದ ನಾನ್ ಸ್ಟಾಪ್ ಡ್ರೈವ್ ಮಾಡ್ಕೊತಾ ಬಂದು ಇದು ಹೈವೇ ಮುಗಿಯೋ ಟೈಮಿಗೆ
ಇನ್ನೊಂದು ಸ್ವಲ್ಪ ದೂರ ಹೈವೇ ಸಿಗತ್ತೆ ಅಷ್ಟೇ, ಒಂದು 200 ಕಿಲೋಮೀಟರ್ ಸಿಗ್ಬೋದೇನೋ ಅಷ್ಟೇ. ಈ ಟೋಲ್ ಕ್ರಾಸ್ ಆದಮೇಲೆ ನಾಗ್ಪುರ ಹೆಚ್ಚು ಕಮ್ಮಿ ಹತ್ರನೇ ಇದೆ ನಮಗೆ. ಟೋಲ್ ಕ್ರಾಸ್ ಮಾಡಿ ನಿಲ್ಲಿಸು ಅಂತ ಹೇಳಿದ್ದಾರೆ, ನಿದ್ದೆ ಮಾಡಬೇಕು ಅಂತ. ಬನ್ನಿ ನೋಡೋಣ ಜಾಗ ಎಲ್ಲರೂ ಸಿಗತ್ತಾ ಅಂತ. ಟೋಲ್ ಕ್ರಾಸ್ ಮಾಡಿ ಮುಂದೆ ನೋಡೋಣ, ಜಾಗ ದೊಡ್ಡದಿದೆ. ಇಲ್ಲೇ ಟೋಲ್ ಎದುರುಗಡೆನೇ ಜಾಗ ಸಿಕ್ತು. ಎಲ್ಲ ಗಾಡಿನೂ ಸಹಿತ ಅದು ಕುಂಭಮೇಳಕ್ಕೆ ಹೋಗ್ತಾ ಇರೋದು. ಆಲ್ಮೋಸ್ಟ್ ಎಲ್ಲದು ಕರ್ನಾಟಕದ್ದೇ, 1-2 ಗಾಡಿ ಏನೋ ತೆಲಂಗಾಣದಿದೆ. ಎಲ್ಲರೂ ಸಹಿತ ಹಿಂಗೆ ರೋಡ್ ಸೈಡಲ್ಲೇ ಪಾರ್ಕ್ ಮಾಡಿ ಮಲಗಿದ್ದಾರೆ. ನಮ್ಮವರು ಸಹಿತ ರೋಡ್ ಸೈಡಲ್ಲೇ ಗಾಡಿ ಹಾಕಿ ಮಲಗ್ತಾ ಇದ್ದಾರೆ. ಮಲಗೋಕ್ಕೆ ಎಲ್ಲ ಥರ ಅರೇಂಜ್ಮೆಂಟ್ ಮಾಡ್ತಾ ಇದ್ದಾರೆ. ನೋಡ್ಬೋದು, ಪಕ್ಕದಲ್ಲಿ ಕೂತಿರೋ ಗಾಡಿ ಕಲ್ಲು ಕೊಟ್ಟಿದ್ದೀವಿ. ಯಾಕೆಂದರೆ ಅವರು ಗಾಡಿಲೇ ಮಲಗಿದ್ರು, ನಿದ್ದೆಗಳಲ್ಲೇ ಮೂವ್ ಮಾಡಿಬಿಟ್ರೆ ಇವ್ರು ಗಾಡಿ ಪಕ್ಕ ಮಲಗಿರ್ತಾರೆ. ಹಾಗಾಗಿ ಕಲ್ಲು ಆ ಗಾಡಿ ಮೂಮೆಂಟ್ನ ಮುಂದೆ ಹೋಗೋದನ್ನು ತಡೀಲಿ ಅನ್ನೋ ಉದ್ದೇಶದಿಂದ ಕಲ್ಲು ಕೊಟ್ಟು ಎಲ್ಲರೂ ಕೆಳಗಡೆ ಜಮ್ಕನ ಹಾಸ್ಕೊಂಡು ಮಲಗ್ತಾಯಿದ್ರು. ನಾನು ಗಾಡಿ ಒಳಗಡೆ ಮಲಗ್ತೀನಿ, ಯಾಕಂದರೆ ಹೊರಗಡೆ ಮಲಗೋಕ್ಕಾಗಲ್ಲ ನೈಟ್ ಆಗಿರೋದ್ರಿಂದ. ಫೋನ್ ಸೀನ್ಸ್ ಎಲ್ಲ ಇರತ್ತೆ. ಗಾಡಿನೂ ಕೂಡ ಒಳಗಡೆ ಲಾಕ್ ಮಾಡ್ಕೊಂಡು ಮಲಗ್ತೀನಿ. ನೋಡ್ಬೋದು ಎಷ್ಟು ಗಾಡಿ ಇದ್ದಾವೆ ಅಂತ. ಅಲ್ಲೂ ಕೂಡ ಎಲ್ಲ ರೋಡಲ್ಲಿ ಮಲಗಿದ್ದಾರೆ. ಈ ವಿಡಿಯೋನ ಮುಗಿಸೋ ಸಮಯ ಬಂತು. ಇಲ್ಲಿ ಮಲಗ್ಬಿಟ್ಟು ನೆಕ್ಸ್ಟ್ ಎದ್ದು ಇಲ್ಲಿಂದ ನಾಗ್ಪುರ ಹೋಗೋದು. ಬನ್ನಿ, ಇವತ್ತಿಗೆ ಇಷ್ಟು ಸಾಕು ಅಂತ ಅಂದ್ಕೊತೀನಿ. ನೆಕ್ಸ್ಟು ನಾಳೆ ಬೆಳಗ್ಗೆ ಏನಾಗತ್ತೆ ಅಂದ್ಬಿಟ್ಟು ಮಲ್ಕೊಂಡು ಎದ್ದು ನೋಡೋಣ. ಇಷ್ಟು ಹೇಳೋಕ್ಕೆ ಇಷ್ಟಪಡ್ತಾ, ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, ನಿಮ್ಮ ಸಪೋರ್ಟ್ ನಮಗೆ ತುಂಬ ಅವಶ್ಯಕತೆ ಇದೆ ಇತ್ತೀಚಿನ ದಿನದಲ್ಲಿ ಅಂತ ಹೇಳ್ತಾ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿ ತನಕ ಗುಡ್ ಬಾಯ್.